ಗ್ರಾಮ ಸಡಕ್ ಯೋಜನೆಯಲ್ಲಿ ಸುಮಾರು 3 ಲಕ್ಷ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸಲಾಗ್ತಾ ಇದೆ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೊಟ್ಟಿದ್ದಾರೆ. ಮೋದಿ ಸರ್ಕಾರ ರಾಜ್ಯದ ರೈಲ್ವೆ ಸುಧಾರಣೆಗೆ 30,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತಿನ ರಾಜ್ಯದ ಪರಿಸ್ಥಿತಿಯನ್ನು ಹಾಳು ಮಾಡಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಮಾಡಿ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ಕೆ ದರ್ಬಾರ್ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಮಾನ್ಯ ದೇವೇಗೌಡರು ಅಂತ ಇಲ್ಲಿಗೆ ಬಂದು 92 ವರ್ಷದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಬಾರಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲೂ ಬರೋದಿದೆ. ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಕೇಂದ್ರದಲ್ಲಿ. ಹೀಗಾಗಿ ಜಾತ್ಯತೀತ ಜನತಾದಳ ಬಿಜೆಪಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಅಣ್ಣ, ನಾನು ನಿಮ್ಮನ್ನೇನು ಕೇಳಲ್ಲ. ಇನ್ನು 3-4 ದಿವಸ ಅಷ್ಟೇ. 26ನೇ ತಾರೀಕು ಮತದಾರರ ಜೊತೆ ಕರ್ಕೊಂಡು ಬಂದು ವೋಟ್ ಮಾಡಿಸ್ಬೇಕಾಗಿದೆ. ಆ ಕೆಲಸವನ್ನು ನೀವು ಮಾಡಿದ್ರೆ 100 ಲಕ್ಷಾಂತರ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ನಾವು ಅದನ್ನು ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಕಳೆದ 3 ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳದ ಚಿಹ್ನೆ ಜನವಂತ ಮಹಿಳೆ. ಆದ್ದರಿಂದ ಗೊಂದಲವನ್ನು ಮಾಡ್ಕೋಬೇಡಿ. ಎಲ್ಲಿ ಕಮಲದ ಹೂವು ಅಂತ ಹುಡ್ಕೋಕ್ ಹೋಗಬೇಡಿ. ಇಲ್ಲಿ ಜಾತ್ಯತೀತ ಜನತಾದಳ ನಿಂತಿರೋದ್ರಿಂದ ಜನವಂತ ಮಹಿಳೆಯ ಗುರುತನ್ನು ಚಲಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಲಕ್ಷಾಂತರ ಅಂತರದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ವರ್ಣದೇವನ ಕೃಪೆಯಿಂದ ಮಳೆ ಸ್ವಲ್ಪ ತಡವಾಗಿದೆ. ಮಳೆ ಬೇಕು ನಮಗೆ. ಇನ್ನು ಸ್ವಲ್ಪ ದಿವಸದ ಹೊತ್ತಿನಲ್ಲಿ ನಾವು ಹೋದ್ಮೇಲೆ ಮಳೆ ಬರುತ್ತೆ. ಎಲ್ಲ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲೆ ಮುಖಂಡರಿಗೆ ಮಾನ್ಯ